ರೈತರಿಗೆ ಅಗತ್ಯವಾದ ರಸಗೊಬ್ಬರಗಳ ಅಭಾವ ಸೃಷ್ಟಿಸಿ ದರ ಏರಿಕೆ ಮಾಡಿ ರೈತರನ್ನ ವಂಚಿಸುವ ಕೆಲಸ ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಇದೆ. ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯ ಉಂಟು ಮಾಡುವ ಮೂಲಕ ಸಬ್ಸಿಡಿ ವ್ಯಾಪ್ತಿಗೆ ಬರುವ ಯೂರಿಯಾ ಹಾಗೂ ಡಿಎಪಿ ರಸಗೊಬ್ಬರಗಳ ಮೂಲ ಬೆಲೆಯಿಂದ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಮೂಲಕ ರಾಜ್ಯದಲ್ಲಿ ಸುಮಾರು 2,000 ಕೋಟಿ ಹಣವನ್ನ ರೈತರಿಂದ ಮಾರಾಟಗಾರರು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ದೋಚುತ್ತಾ ಇದ್ದಾರೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಆರೋಪಿಸಿದ್ದಾರೆ. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕೃಷಿ ಪ್ರಧಾನವಾಗಿರುವ ನಮ್ಮ ರಾಜ್ಯದಲ್ಲಿ ರೈತರ ಹಿತ ಕಾಪಾಡುವಲ್ಲಿ ಕೃಷಿ ಇಲಾಖೆ ಸಹಿತ ಸರ್ಕಾರ ಸಂಪೂರ್ಣ ವಿಫಲಗೊಂಡಿದೆ. ಡಿಎಪಿ ರಸಗೊಬ್ಬರದ ಮೂಲ ಬೆಲೆ 1,350 ಇದ್ರೆ ಅದನ್ನ 1,500ರಿಂದ 2,100 ತನಕ ಮಾರಾಟ ಮಾಡಲಾಗ್ತಾ ಇದೆ. ಯೂರಿಯಾದ ಮೂಲ ಬೆಲೆ 266 ಇದ್ರೆ ಅದನ್ನ 320ರಿಂದ 600 ತನಕ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ. ಹೀಗೆ ದುಬಾರಿ ದರಕ್ಕೆ ಮಾರಾಟ ಮಾಡುವ ಡೀಲರ್ಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ. ರಾಜ್ಯದಲ್ಲಿ ಕೃಷಿ ಇಲಾಖೆ ಸರಿಯಾದ ಬೇಡಿಕೆ ನೀಡದೆ ಕೃತಕ ಅಭಾವ ಸೃಷ್ಟಿಸುವ ಮೂಲಕ ರಸಗೊಬ್ಬರ ಮಾರಾಟಗಾರರಿಗೆ ಹಣ ಮಾಡಲು ಸಹಾಯವನ್ನ ಮಾಡ್ತಾ ಇದೆ. ಡೀಲರ್ಗಳು ಮಾಡ್ತಾ ಇರುವ ಅನ್ಯಾಯವನ್ನ ತಡೆಯಬೇಕಾದ ಕೃಷಿ ಇಲಾಖೆ ಕಣ್ಣು ಮುಚ್ಚಿ ಕುಳಿತು ಅಕ್ರಮಕ್ಕೆ ಪೂರಕ ಬೆಂಬಲ ನೀಡ್ತಾ ಇದೆ ಎಂದು ಹೇಳಿದ್ರು. ರಸಗೊಬ್ಬರ ಖರೀದಿಯೊಂದಿಗೆ ಲಿಂಕ್ ಪ್ರಾಡಕ್ಟ್ ಖರೀದಿ ಮಾಡಲೇಬೇಕು ಎಂಬ ಕಡ್ಡಾಯವನ್ನ ಮಾಡುವ ವ್ಯವಸ್ಥೆಯಿಂದ ಅನಗತ್ಯವಾದ ಹೊರೆ ರೈತನ ಮೇಲೆ ಹಾಕಲಾಗ್ತಾ ಇದೆ. ರಸಗೊಬ್ಬರ ಕಂಪನಿಗಳು ರಾಜಾರೋಷವಾಗಿ ಈ ಲಿಂಕ್ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡದೆ ರೈತರಿಗೆ ರಸಗೊಬ್ಬರ ಖರೀದಿಗೆ ತಡೆ ಒಡ್ಡಲಾಗ್ತಾ ಇದೆ. ಸರ್ಕಾರ ಈ ವಿಚಾರದ ಬಗ್ಗೆ ಯಾವುದೇ ಗಮನ ಹರಿಸ್ತಾ ಇಲ್ಲ. ಮಾರಾಟಗಾರರ ಅಂಗಡಿ, ಸೊಸೈಟಿಗಳಿಗೆ ರಸಗೊಬ್ಬರವನ್ನು ತಲುಪಿಸುವ ಜವಾಬ್ದಾರಿ ರಸಗೊಬ್ಬರ ಕಂಪನಿಯದ್ದಾಗಿದೆ. ಆದರೆ ಕಂಪನಿಗಳು ಮಾರಾಟಗಾರರ ಮೇಲೆ ಈ ವೆಚ್ಚವನ್ನು ಹೊರಿಸ್ತಾ ಇದೆ. ಈ ರೀತಿಯಲ್ಲಿ ರೈತರಿಗೆ ವಂಚಿಸುವ ಜಾಲದಲ್ಲಿ ಇಲಾಖೆ ಮತ್ತು ರಾಜಕಾರಣಿಗಳು ತಮ್ಮ ಪಾಲು ಪಡೆದುಕೊಳ್ತಿದ್ದಾರೆ ಎಂದು ಆರೋಪಿಸಿದರು. ಆದರೆ ರೈತರಿಗೆ ಮುಟ್ಟುವ ಸಮಯಕ್ಕೆ ಅದು 600 ರೂಪಾಯಿ 350 ರೂಪಾಯಿ ತನಕ ಹೋಗ್ತಾ ಇದೆ. ಕಂಪನಿ ಇರ್ತಕ್ಕಂಥವು ಕಂಪನಿ ಡೀಲರ್ಶಿಪ್ ತಗೊಂಡು ಡೀಲರ್ಶಿಪ್ನವ್ರಿಗೆ ಯಾರು ಇದಾರೋ ಶಾಪ್ನವ್ರಿಗೆ ಅವ್ರಿಗೆ ಉಚಿತ ಡೆಲಿವರಿ, ಡೋರ್ ಡೆಲಿವರಿ ಅಂದರೆ ಉಚಿತ ಸಾಗಾಟ ವೆಚ್ಚದಲ್ಲಿ ಅವ್ರಿಗೆ ಡೆಲಿವರಿ ಕೊಡಬೇಕಾಗಿತ್ತು. ಸೊ ಆ ಥರಕ್ಕೆ ಮಾಡ್ದೇನೆ ಹೆಚ್ಚೆಚ್ಚು ಅವರೇ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈಗ ನಾವು ಕೊಡುವಂಥ ದರ ಇದೆ, ಅದಕ್ಕಿಂತ ನೀವು ಹೆಚ್ಚಿನ ಅಂಶ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಿಕೊಂಡು ನೀವು ಅದರಲ್ಲಿ ಹಣ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸರ್ಕಾರ ನೋಡಿಕೊಂಡು ಕಣ್ಮುಚ್ಕೊಂಡಿದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಡಿ ಇರ್ಬೋದು, ಎಡಿ ಇರ್ಬೋದು, ಕೃಷಿ ಜಂಟಿ ನಿರ್ದೇಶಕರು ಇರ್ಬೋದು, ಯಾರು ಕೂಡ ಕ್ರಮ ತಗೋತಾಗಿಲ್ಲ. ಇದ್ರ ವಿಚಾರ ಬೇರೆಯವರು ಕೂಡ ಯಾರು ಕೂಡ ಮಾತಾಡ್ತಾ ಇಲ್ಲ. ಇದೊಂದು ನೋವು ಮಾಡುವಂಥ ಸಂಗತಿ. ಇದು ಬಹುತೇಕ ನಿಮ್ಗೆ ಗೊತ್ತೇ ಇರ್ಬೋದು, ನಮ್ಮ ದೇಶದ GDP ಏನಿದೆಯೋ 1/3 ಭಾಗದಷ್ಟು ಆದಾಯ ಬರ್ತಾ ಇರುವಂಥದ್ದು ಕೃಷಿ ವಲಯದಿಂದಲೇ. ಕೇವಲ ಕೃಷಿ ಎನ್ನುವಂಥದ್ದು ರೈತರಿಗೆ ಒಂದು ಏಕಕಾಲದಲ್ಲಿ ಬರುವಂಥ ಆದಾಯ ಅಲ್ಲ, ಅವರ ಜೀವನಕ್ಕಾಗಿ ಅವರು ಮಾಡ್ಕೊಂಡಿರುವಂಥ ದೀರ್ಘಕಾಲಿಕ ಜೀವನೋಪಾಯ ಅದು. ಅದರಿಂದ ಎಷ್ಟೋ ಜನ ಈಗ ಜೀವನ ಮಾಡ್ಕೊಂಡು ಮಕ್ಕಳನ್ನ ಬೇರೆ ಬೇರೆ ತರಕ್ಕೆ ಓದಿ ಉದ್ಧಾರ ಹಾಕೊಂಡು ಏನೋ ಮಾಡ್ತಾ ಇದ್ದಾರೆ, ಉತ್ತಮವಾದ ಬದುಕು ನಿರ್ಮಾಣ ಮಾಡ್ಕೊತಾ ಇದ್ದಾರೆ, ಜೀವನ ಪಡ್ಕೊತಾ ಇದ್ದಾರೆ. ಅದೇ ಸರ್ಕಾರ ಅದಕ್ಕೆ ಮಾಡ್ತಾ ಇರುವಂಥ ಯಾವುದೇ ಒಂದು ಮೋಸ ವಂಚನೆಗೆ, ರೈತರಿಗೆ ಒಂದು ಆಗ್ತಿರುವಂಥ ಶೋಷಣೆಗೆ ಯಾವುದೇ ರೀತಿಯಿಂದ ಬೇರೆ ಬೇರೆ ಸಂಘಟನೆ ಇರ್ಬೋದು, ಪಕ್ಷ ಇರ್ಬೋದು, ಯಾರು ಕೂಡ ಮಾತಾಡ್ತಾ ಇಲ್ಲ. ಪ್ರೆಸೆಂಟ್ ಇರತಕ್ಕಂಥ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಕೂಡ ಏನೂ ಮಾಡ್ತಾ ಇಲ್ಲ. ಇರುವಂಥ ಭೂಮಿ ಕೂಡ ಕಿತ್ಕೊಂಡು ರೈತರಿಗೆ ಮೋಸ ವಂಚನೆ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಧ್ವನಿ ಎತ್ತಿ ಪ್ರತಿ ಜಿಲ್ಲಾ ಹಂತದಲ್ಲೂ ಕೂಡ ಕೃಷಿ ಜಂಟಿ ನಿರ್ದೇಶಕರಿಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಅವ್ರು ನಮ್ದು ಡಿಮ್ಯಾಂಡ್ ಅಂತ ಅನ್ಕೋಬಹುದು, ಮನವಿ ಅಂತ ಅನ್ಕೋಬಹುದು, ಆಗ್ರಹ ಅದು ಅನ್ಕೋಬಹುದು. ನಾವು ಮಾಡ್ತಾ ಇರುವಂಥ ಆಗ್ರಹ ಏನಿರುತ್ತೆ, ಪ್ರತಿ ಡೀಲರ್ಗೂ ಕೂಡ ಉಚಿತ ಸಾಗಾಟ ವೆಚ್ಚದಲ್ಲಿ ಡೀಲರ್ ಶಾಪ್ಗೆ ರಸಗೊಬ್ಬರವನ್ನು ಪೂರೈಕೆ ಮಾಡಬೇಕು. ಜೊತೆಗೆ ಪ್ರತಿ ರಸಗೊಬ್ಬರದ ಶಾಪ್ನಲ್ಲೂ ಕೂಡ ಎಡಿ ಅಂತ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್, ತಾಲೂಕು ಅಂತಂದ್ರೆ ಸಹಾಯಕ ಹುದ್ದೆ ಇರ್ತಾರೆ. ಅವರ ನಂಬರ್ ಕಡ್ಡಾಯವಾಗಿ ಅಲ್ಲಿ ಪ್ರದರ್ಶನ ಮಾಡಲೇಬೇಕು. ಜೊತೆಗೆ ಅವರ ಡೀಲರ್ಶಿಪ್ ಶಾಪ್ಗಳಲ್ಲಿ ಎಷ್ಟೆಷ್ಟು ರಸಗೊಬ್ಬರಗಳ ಸ್ಟಾಕ್ ಇದೆ, ಯಾವ ಹಂತಕ್ಕಿದೆ, ಅದು ಎಷ್ಟು ಟನ್ನಲ್ಲಿ ಇದೆ ಅಂತ ಪ್ರತಿಯೊಂದು ಕೂಡ ಅವರು ಅಲ್ಲಿ ಬೋರ್ಡ್ನಲ್ಲಿ ಹಾಕಲೇಬೇಕು. ಮತ್ತೆ ಡೀಲರ್ಶಿಪ್ಗಳಿಗೆ ಕಡ್ಡಾಯವಾಗಿ ಎಡಿಯ ಏನಿತ್ತು ಕಾಂಟ್ಯಾಕ್ಟ್ ನಂಬರು ಕಡ್ಡಾಯವಾಗಿ ಬೋರ್ಡ್ನಲ್ಲಿ ಪ್ರದರ್ಶನ ಮಾಡಲೇಬೇಕು. ಸೊ ಇದಕ್ಕೆ ನಾವು ಕಡ್ಡಾಯ ಇಟ್ಕೊಂಡು ಇನ್ನಷ್ಟು ಷರತ್ತುಗಳು ಇಟ್ಕೊಂಡು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ನಮ್ಮ KRS ಪಕ್ಷದ ವತಿಯಿಂದ ಸಹಾಯವಾಣಿ ಅಂತ ಒಂದು ನಂಬರ್ ಕೊಡ್ತಾ ಇದ್ದೀವಿ. ಯಾವುದೇ ರೈತರಿಗೆ ಏನೇ ಸಮಸ್ಯೆ ಆದರೂ ಕೂಡ ಅದು ನಮ್ಮ ಒಂದು ಸಹಾಯವಾಣಿಗೆ ಕರೆ ಮಾಡಿದ್ರೆ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ರೈತರಿಗೆ ಸಹಾಯಕ್ಕೆ ನಾವು ಮುಂದಾಗ್ತೀವಿ. ಆ ಸಹಾಯವನ್ನು ನಾವು ಮಾಡಿಕೊಡ್ತೀವಿ. ಹಾಗಾಗಿ ಪತ್ರಿಕಾ ಮುಖಾಂತರ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿ ಆಗ್ತಾ ಇದೆ. ನಾವು ಇದ್ರ ಮುಖಾಂತರ ರೈತರಿಗೂ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ನಾವು ಈ ಪತ್ರಿಕೆ ಆದ ನಂತರ ಪತ್ರಿಕೆಗೂ ಕೂಡ ಒಂದು ಸಹಾಯವಾಣಿ ನಂಬರ್ ಕೊಡ್ತೀವಿ. ಅವರು ಕೂಡ ಪತ್ರಿಕೆಯಲ್ಲಿ ವರದಿ ಮಾಡ್ತಾರೆ. ದಯವಿಟ್ಟು ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ಕೂಡಲೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ. ನಾನು ಸಹಾಯವಾಣಿ ನಂಬರ್ ನಾನು ಹೇಳ್ತೇನೆ ಇಲ್ಲಿ. KRS ಪಕ್ಷದ ಸಹಾಯವಾಣಿ ಸಂಖ್ಯೆ 7349577130 7349577130
57 ಉಂಟು ಲಾಸ್ಟ್ ಉಂಟಾ 130. ಸೊ ಲಾಸ್ಟ್ ನಾವು ಮಾತಾಡ್ತಾ ಇದ್ದೀವಿ, ದಯವಿಟ್ಟು ಡೀಲರ್ಶಿಪ್ಗಳು ಎಚ್ಚರಿಕೆ ಮಾಡ್ಕೋಬೇಕು. ನೀವು ಇದೊಂದು ಡೀಲರ್ಶಿಪ್ಗಳಿಗೆ ಕೊಡ್ತಾ ಇರುವಂಥ ಆಗ್ರಹ, ಎಚ್ಚರಿಕೆ. ಕಡ್ಡಾಯವಾಗಿ ನೀವು ಇದನ್ನು ಯಾವುದನ್ನಾದ್ರೂ ನೀವು ಪಾಲಿಸದೇ ಇದ್ದರೆ ನಿಮ್ಮ ಲೈಸೆನ್ಸ್ ಅನ್ನು ನಾವೇ ಖುದ್ದಾಗಿ ಭೇಟಿ ಕೊಟ್ಟು ಜೊತೆಗೆ ATM ಕರ್ಕೊಂಡ್ಬಂದು ಲೈಸೆನ್ಸು ಸ್ಪಾಟಲ್ಲೇ ಕ್ಯಾನ್ಸಲ್ ಮಾಡಿಸ್ತೀವಿ. ಅದನ್ನು ಕೇಳಬೇಕಿದ್ರೆ ಕೇಳಿ. ಎಸ್ಪೆಷಲಿ ಕಂಪನಿಯವರು ಅವರಿಗೆ ಸಾಗಾಟ ವೆಚ್ಚ ಉಚಿತ ಮಾಡಬೇಕು. ಅದು ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ. ಡೋರ್ ಡೆಲಿವರಿ ಅಂತಂದ್ರೆ ಕಚೇರಿಗೆ, ಅಂದ್ರೆ ಅವ್ರು ಡೀಲರ್ಶಿಪ್ ಶಾಪ್ ಏನಿರುತ್ತೋ ಉಚಿತವಾಗಿ ಡೆಲಿವರಿ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಸೊ ಅದಕ್ಕೆ ಕಂಪಲ್ಸರಿ ಕೊಡಬೇಕು. ಈಗ ಏನು ಮಾಡ್ತಾರೆ, ಸರ್ಕಾರಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಅಂತ ಅವರಿಗೆ, ನೀವು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಕೊಳ್ಳಿ ಅಂತ, ಅಂದ್ರೆ 100 ರೂಪೀಸ್ 200 ರೂಪೀಸ್ ಇಟ್ಕೊಂಡು ಸೇಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನೇ ಊಹಾಪೋಹಕ್ಕೆ ಅದನ್ನೇ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಕೃಷಿ ಅಧಿಕಾರಿಗಳು ಡೀಲರ್ಶಿಪ್ ಏನು ಮಾಡ್ತಿದ್ದಾರೆ ಅಂತಂದ್ರೆ ಸ್ಟಾಕ್ ಇದ್ರೂ ಕೂಡ ರೈತರಿಗೆ ಸರಿಯಾದ ಮಟ್ಟದಲ್ಲಿ ಸ್ಟಾಕ್ ಕೊಡ್ತಾ ಇಲ್ಲ. ಸ್ಟಾಕ್ ಇವರೇ ಬೇಕು ಅಂತಲೇ ಉತ್ತೇಜನವಾಗಿ ಸ್ಟಾಕ್ ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ, ಸ್ಟಾಕ್ ಇಲ್ಲ ಅಂತೇಳಿ. ಕೇವಲ 260 ರೂಪಾಯಿಗೆ ಸಿಗುವಂತ ಯೂರಿಯಾವನ್ನ 600 ರೂಪಾಯಿಗೆ 500 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಅದರಲ್ಲಿ ಕಂಟ್ರೋಲ್ ಮಾಡಬೇಕಾಗಿರೋದು ಯಾವುದು, ಸೆಂಟ್ರಲ್ ಸ್ಟೇಟ್ ಕಂಟ್ರೋಲ್ ಮಾಡಬೇಕಾಗುತ್ತೆ. ಇದೆಲ್ಲ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ಇದಕ್ಕೆ ನೋಡಿ, ಈಗ ಲಿಂಕ್ ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ. ಈಗ ಯೂರಿಯಾ DAP MOP ತಗೋಬೇಕಂದ್ರೆ ಅದರಲ್ಲಿ ಲಿಂಕ್ ಮಾಡಿ ಈ ರಸಗೊಬ್ಬರ ಪೂರ್ತಿ ಸೆಂಟ್ರಲ್ಗೆ ಬರುತ್ತಲ್ಲ? ಇಲ್ಲ, ಸ್ಟೇಟ್ಗೂ ಬರುತ್ತೆ. ಈಗ ನೋಡಿ, ಸೆಂಟ್ರಲ್ ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶ ಸ್ಟೇಟ್ಗೆ ಬರೋದು ಮಾರಾಟಕ್ಕೆ ಸಂಬಂಧಪಟ್ಟದ್ದು. ಈಗ ತಯಾರು ಮಾಡುವಂಥದ್ದು ಇಫ್ಕೋ ಕಂಪನಿ ಅಂತಿದೆ, ಮತ್ತೆ ಸಪ್ಲೈ ಮಾಡ್ತಕ್ಕಂಥದ್ದು ಪೂರ್ತಿ ಕೇಂದ್ರದಿಂದ ಸಪ್ಲೈ ಆದ್ರೂ ಕೂಡ ಅದು ವಹಿವಾಟು ಗ್ರಿಪ್ ಇರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದಿಂದ ಅಲ್ವಾ. ಈಗ ಅದಕ್ಕೆ ನಾವು ಶಾರ್ಟೇಜ್ ಅಂತ ಹೇಳಿದ್ರೆ ಸೆಂಟ್ರಲ್ ಇಂದ ಬರಬೇಕಲ್ವಾ? ಅದು ಸೆಂಟ್ರಲ್ ಇಂದ ಬರಬೇಕು. ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಕೃಷಿ ಇಲಾಖೆಯವರು ಸೆಂಟ್ರಲ್ ಕಡೆಯಿಂದ ಮಾತಾಡಿ ನಮ್ಗೆ ಇಷ್ಟು ಸ್ಟಾಕ್ ಬೇಕು ಅಂತ ಪೂರೈಕೆ ಮಾಡ್ಕೋತಾ ಇಲ್ಲ. ಬೇಕಾಬಿಟ್ಟಿಯಾಗಿ ಅವರು ಬೇಜವಾಬ್ದಾರಿ ವರ್ತನೆ ಮಾಡ್ತಿದ್ದಾರೆ. ಈಗ ಗೊತ್ತೇ ನೋಡಿ, ಇಲಾಖೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಜೊತೆಗೆ ಕಂಪನಿ ಕೂಡ ಏನ್ ಮಾಡ್ತಾ ಇದೆ ಅಂತಂದ್ರೆ ಅವರಿಗೆ ಡೋರ್ ಡೆಲಿವರಿ ಕೊಡಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ತಗೋತಾ ಇದೆ. DAP ನೋಡಿ, ನಾನು ರೇಟ್ ಹಾಕಿದ್ದೀನಿ. DAP ಎಷ್ಟು 1350 ರೂಪಾಯಿ ಇರುವಂಥದ್ದು, ಅದಕ್ಕೆ 1000 ರೂಪಾಯಿ 2000 ರೂಪಾಯಿ ತನಕ ಸೇಲ್ ಮಾಡ್ತಾರೆ. ಪೊಟ್ಯಾಷಿಯಂ ಮುಂದೆ ಕೊಡ್ತಾನೆ ಇಲ್ಲ, ತುಂಬಾ ಡಿಮ್ಯಾಂಡ್ ಆಗಿದೆ ಅಂತ 2500 ರೂಪಾಯಿ ತನಕ ಕೇಳ್ತಾ ಇದ್ದಾರೆ. ಅದು ಬೆಲೆ ಇರುವಂಥದ್ದು ಎಷ್ಟು ಬೆಲೆ ಇದೆ ಅದಕ್ಕಿಂತ 30% ಜಾಸ್ತಿ ತಗೋತಾ ಇದೆ. ಇದು ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಹಾಗಾಗಿ ನಾವು ಸಹಾಯವಾಣಿ ನಂಬರ್ ಇಟ್ಕೊಂಡು ಏನೇ ರೈತರಿಗೆ ಸಮಸ್ಯೆ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೂಡಲೇ AD ಕಚೇರಿನೋ ಜಂಟಿ ಕೃಷಿ ಕಚೇರಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಆ ಒಂದು ಮೋಸವನ್ನು ನಿಲ್ಲಿಸಬೇಕು ಅಂತ ಮಾಡ್ತಾ ಇದ್ದೀವಿ.